ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರೋ ಒಳಗಡೆ ಏನ್ ನಡೆಯುತ್ತೆ ಅಂತ ಏನಾರು ಗೊತ್ತಾ? ಇಲ್ಲ ಬೇಜಾನ್ ಟೆನ್ಷನ್ ಆಗ್ತಿದೆ, ಏನು ಅಂತ ಗೊತ್ತಿಲ್ಲ. ನಿನ್ನೆ ಫಸ್ಟ್ ಒಂದು ಸ್ವಲ್ಪ ಪಾಕೆಟಲ್ಲಿ ನರ್ವಸ್ ಇದೆ. ನಿನ್ನೆ ಫಸ್ಟ್ ರೌಂಡ್ ಕ್ವಾಲಿಫೈ ಇದೆ, ದೊಡ್ಡ ಖುಷಿ ಆಗ್ತಿದೆ. ಈಗ ಟೆನ್ಷನ್ ಬೇರೆ. ಈ ಖುಷಿ ಟೆನ್ಷನ್ ಅನ್ನೋ ನಂಬಿಕೆ ಇದೆಯಾ? ನಂಬಿಕೆ ಅಂತೂ ಬೇಜಾನ್. ಕಾನ್ಫಿಡೆನ್ಸ್ ಇದ್ರೆ ಸಾಕು. ಕನ್ಫ್ಯೂಸ್ ಆಗಬೇಡಿ, ಇವನು ಗೋಲ್ಡನ್ ಸ್ಟಾರ್ ಅಲ್ಲ. ನೀವು ಸ್ಕ್ರಿಪ್ಟ್ ರೈಟರ್, ರಿಯಾಲಿಟಿ ಶೋ ಯಾಕೆ ನಿಮಗೆ? ವೈ ರಿಯಾಲಿಟಿ ಶೋ ಅಂದ್ರೆ ಇಟ್ಸ್ ಬೇಸಿಕಲಿ ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್, ಅಟ್ ದ ಸೇಮ್ ಟೈಮ್ ಎಕ್ಸ್ಪೋಜರ್. ಯಾವುದೇ ಆರ್ಟಿಸ್ಟ್ ಆಗಲಿ, ದಟ್ ಟು ಫಾರ್ ಬಡಿಂಗ್ ಆರ್ಟಿಸ್ಟ್, ಒಂದು ಎಕ್ಸ್ಪೋಜರ್, ಒಂದು ರೆಕಗ್ನಿಷನ್ ಬೇಕಾಗುತ್ತೆ. ಶೋ ಮಿ ಸಮಥಿಂಗ್ ಆರ್ಟಿಸ್ಟಿಕ್ 30 ಸೆಕೆಂಡ್ ಟೈಮ್ ಇದೆ ನಿಮ್ಮ ಹತ್ರ. ಸೊ ಆಸ್ ಅ ಸಂಭಾಷಣೆ ಬರ್ತೀನಿ, ಆಕ್ಟಿವ್ ಮಾಡಿ ತೋರಿಸ್ತೀನಿ ಸರ್. ನಾನು ಬರ್ದಿರ್ತೀನಿ ನೋಡು. ಫಸ್ಟ್ ಆಫ್ ಆಲ್ ಈ ತರ ಅರ್ಧ ಮೀಟರ್ ಬಟ್ಟೆ ಉಟ್ಕೊಂಡು, ಕೆಜಿ ಗಟ್ಟಲೆ ಮೇಕಪ್ ಹಾಕೊಂಡು, ಲೀಟರ್ ಗಟ್ಟಲೆ ಪರ್ಫ್ಯೂಮ್ಸ್ ಹಾಕೊಂಡು, ಕಿಲೋಮೀಟರ್ ಗಟ್ಟಲೆ ಇಂಗ್ಲಿಷ್ ಮಾತಾಡೋ ಹುಡುಗಿನ ಕಡೆ ನನಗೆ ಕಷ್ಟೇ. ಅಂಥದ್ರಲ್ಲಿ ನಾನು ನಿನ್ನಿಂದ ಬೀಳ್ತೀನ, ಕನ್ಸ್ ಕಾಣಕ್ ಹೋಗ್ಬೇಡ. ಬ್ಯೂಟಿ ಇದ್ರೆ ಬ್ರೈನ್ ಇರಲ್ಲ ಅಂತಾರೆ, ಬ್ರೈನ್ ಇದ್ರೆ ಬ್ಯೂಟಿನೇ ಇರಲ್ಲ ಅಂತಾರೆ. ಆದ್ರೆ ನಿಂಗೆ ಅದೆರಡೂ ಇಲ್ವಲ್ಲ ಅಂತ ಅಯ್ಯೋ ಪಾಪ ಅನ್ಸಾ ಕಣೆ. ನೋಡು ಸುಮಾ, ಈ ಹುಡುಗರಿಗೂ ಹುಡುಗಿರಿರೋ ವ್ಯತ್ಯಾಸ ಇಲ್ಲ. ನಾವು ಲವ್ ಅಂತೀವಿ, ನೀವು ಲೆವೆಲ್ಲು ಅಂತೀರಾ. ನಾವು ಹೃದಯ ಅಂತೀವಿ, ನೀವು ಹಣ ಅಂತೀರಾ. ನಾವು ಸಾಫ್ಟ್ ಆಗಿರೋ ಹುಡುಗಿ ಸಿಕ್ಕಿದ್ರೆ ಸಾಕಪ್ಪ ಅಂತೀವಿ. ನೀವು ಸಾಫ್ಟ್ವೇರ್ ಇಂಜಿನಿಯರೇ ಬೇಕು ಅಂತೀರಾ. ಈಗಿರುವಾಗ ನಮ್ಮಂತವ್ರು ಎಲ್ಲೋಗೋಣ ಮೇಡಮ್? ಒಂದ್ ಮಾತಿನ ಹೇಳ್ತೀನಿ ಕೇಳೋ, ಪ್ರೀತಿ ಪ್ರೇಮನ್ ಮರೆತು ಹುಡುಗಿರ್ ಬದುಕಾಗಲ್ಲ ಅಂತೆಲ್ಲ. ಅರಮನೆ ಗೋರಿಗಳನ್ನ ಇದುವರೆಗೂ ಹುಡುಗರು ಕರ್ಸಿರೋದೇ ಹೊರತು ಈ ರೀತಿ ಹುಡುಗಿರ್ ಮಾಡೋದು ಇಷ್ಟಿನಲ್ಲೇ ಇಲ್ಲ. ತಲೆ ಕೆಡ್ಸ್ಕೊಬೇಡ. ನಿಮ್ಮಪ್ಪ ಯಾವ್ದೋ ಕೋಟ್ಯಾಧಿಪತಿ ಜೊತೆ ಮದುವೆ ಮಾಡ್ತಾನೆ, ಆರಾಮಾಗಿ ಮದುವೆ ಆಗ್ಬಿಟ್ಟು ಸೆಟ್ಲ್ ಆಗ್ಬಿಡು. ಮರಿಬೇಡ, ನಿಮ್ಮ ಮದುವೆ ನಾನು ಬಂದೇ ಬರ್ತೀನಿ. ಹಳೆ ಲವರ್ಸು ಹೊಸ ಮದುವೆ ಒಂಥರ ಚೆನ್ನಾಗಿರುತ್ತೆ ಅಲ್ವಾ? ಅಲ್ಲ, ಏನ್ ಮಾಡ್ಬೇಕು ಲೈಫ್ ಅಲ್ಲಿ, ಏನ್ ಮಾಡ್ಬೇಕು ಅಂತ ಕ್ಲಿಯರ್ ಇಲ್ವಾ ಸರ್? ಆರ್ಟಿಸ್ಟ್ ಆಗಿ ಮಾಡ್ಬೇಕು ಕ್ಲಿಯರ್. MBA ಯಾಕೆ ಮಾಡಿದ್ರೆ? ಆರ್ಟಿಸ್ಟ್ ಆಗ್ಬೇಕಲ್ವಾ? MBA ಯಾಕೆ ಮಾಡಿದ್ರೆ? ಬೇಸಿಕಲಿ ಎಜುಕೇಶನ್ ಕಂಪ್ಲೀಟ್ ಮಾಡಬೇಕಾಗಿತ್ತು. ಸೊ ಐ ಡಿಡ್ ಫಿಲ್ಮ್ ಕೋರ್ಸ್. ಫಿಲ್ಮ್ ಕೋರ್ಸ್ ಮಾಡಿದ್ದೀನಿ. MBA ಮುಗಿಸಿ ಫಿಲ್ಮ್ ಕೋರ್ಸ್ ಮಾಡಿದೆ. ಕೂತ್ಕೊಳ್ಳಿ, ನಿಮ್ಗೆ ಆಕ್ಟರ್ ಆಗ್ಬೇಕು. ನಿಮ್ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡ್ಕೊಳ್ಳಿ, 10 ಸೆಕೆಂಡ್ ಟೈಮ್ ಇದೆ. ಬೇಸಿಕಲಿ ನನ್ನ ಸ್ಟ್ರೆಂತ್ ಅಂದ್ರೆ ಕಮ್ಯುನಿಕೇಶನ್, ಸೆನ್ಸ್ ಆಫ್ ಹ್ಯೂಮರ್ ಇರ್ಬೋದು. ಅಂಡ್ ಕನ್ನಡದಲ್ಲಿ ಮಾತಾಡಿ. ಹಾಸ್ಯಾಸ್ಪದ ಒಂದು ಯಾವುದೇ ಒಂದು ಸೀರಿಯಸ್ ಸನ್ನಿವೇಶ ಕೂಡ ನಾನು ಹಾಸ್ಯಾಸ್ಪದವಾಗಿ. ನಿಮ್ಮ 10 ಸೆಕೆಂಡ್ ಟೈಮ್ ಆಗೋಯ್ತು. ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿದೆಯಲ್ಲ, ನಗಿ. ನಗ್ರಿ. ಏನೋ ನೀವು ಲೇ ಅಷ್ಟನಾ? ನಗ್ರಿ ಲೇ, ನನ್ನ ನೋಡಿ ನಗ್ತಿರಲೇ. ಆಂಬುಲೆನ್ಸ್ ಸದ್ಗಿದ್ದು ಹೋಯ್ತಾರೆ. ಆಂಬುಲೆನ್ಸ್ ಕಳ್ಸಪ್ಪ. ಆಂಬುಲೆನ್ಸ್ ಆಂಬುಲೆನ್ಸ್. ಉದ್ಧಾರ ಆದಂಗೆ ಬಿಡ್ರಲ್ಲ ತಮ್ಮ, ನೀವು ಉದ್ಧಾರ ಆದಂಗೆನೆ. ಓಕೆ, ಥ್ಯಾಂಕ್ ಯು. I don't like it. ಇಲ್ಲ ಸರ್, ಪ್ಲೀಸ್ ಮೈ. ಥ್ಯಾಂಕ್ ಯು. ಅವ್ರು ಹೇಳ್ಬಾರ್ದಿತ್ತು. ಹೇಗೆ ಆನ್ಸರ್ ಮಾಡಿದ್ರಿ? ಕ್ವಶನ್ ಪೇಪರ್ ಕೊಟ್ಟಿದ್ರು, ಗೊತ್ತಿರೋದಕ್ಕೆಲ್ಲ ಆನ್ಸರ್ ಮಾಡಿದೀನಿ. ತಪ್ಪೋ ರಾಂಗ್ ಅಂತ ನಿಜ, ರೈಟ್ ಕರೆಕ್ಟ್ ಗೊತ್ತಿಲ್ಲ, ನೋಡ್ಬೇಕು. ಏನಾದ್ರೂ ಬೆವರು ಇಳಿಸೋ ಅಂತ ಪ್ರೋಗ್ರಾಮ್ ನಡೀತಾ? ಒಂದ್ ಲೆವೆಲ್ ಇಳಿತು. ಒಂದ್ ಲೆವೆಲ್ ಇಳಿತು, ಅಲ್ಲಿಂದಾನೆ ಹೊರ್ಸ್ಕೊಂಡ್ ಬಂದ್ಬಿಡ್ತಾರೆ ಪಾಪ. ಅದಕ್ಕೆ ಹುಷಾರಾಗಿ ಖರ್ಚಿಪ್ ತಗೊಂಡೋಗಿದೆ, ಇರ್ಲಿ ಅದಕ್ಕೂ ಸೇಫ್ಟಿಗೆ ಅಂತ. ಓಕೆ, ಆಲ್ ದ ಬೆಸ್ಟ್. ಸೆಲೆಕ್ಟ್ ಆಗಿ. ಎಷ್ಟು ಜನ ಮಕ್ಕಳಿದ್ದಾರೆ? ಒಬ್ಳೆ ಮಗಳಿದ್ದಾಳೆ. ನಿಮ್ಗೆ ಗೊತ್ತಲ್ಲ, ಈ ಶೋ ಬಂದ್ರೆ ನೀವು 45 ಡೇಸ್ ನಮ್ಮ ಜೊತೆ ಇರಬೇಕು, ಮನೆ ಹೋಗಿಲ್ಲ, ನೋ ಫೋನ್ ಕಾಲ್ಸ್, ಯಾರು ಏನೂ ಇಲ್ಲ. ಐ ಯು ಅವೇರ್ ಆಫ್ ಇಟ್? ಏನು ಮಾಡ್ತೀರಾ ನಮಗೋಸ್ಕರ? ಏನು ಮಾಡಬೇಕು? ನೀವೇನು ಮಾಡಕ್ಕೆ ಇಷ್ಟಪಡ್ತೀರಾ ಹೇಳಿ? ನಂಗೆ ಡ್ಯಾನ್ಸ್ ಮಾಡಕ್ಕೆ ಬರುತ್ತಾ? ಡ್ಯಾನ್ಸ್ ಮಾಡ್ತೀರಾ? ಮತ್ತೆ ಸಿಂಗಿಂಗು ಬರುತ್ತೆ. ಡ್ಯಾನ್ಸ್ ಮಾಡ್ತೀರಾ ಇವಾಗ? ಐ ಪ್ರಿಫರ್ ಟು ಸಿಂಗ್. ಚೆಲುವೆ ನೀನು ನಕ್ಕರೆ ಬದುಕು ಬಾಳು ಸಕ್ಕರೆ, ಚೆಲುವೆ ನೀನು ನಕ್ಕರೆ ಹೋ ಬದುಕು ಬಾಳು ಸಕ್ಕರೆ, ನಿನ್ನ ಬಿಟ್ಟಿರಲಾರೆನು ಓ. ಸಿಟಿಸನ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಾ? ಸಿಟಿಸನ್ ಅಂದ್ರೆ ನಾನು ಒಂದು ಟರ್ಮ್ ಸಿಟಿಸನ್ ಅಂತ ಕೇಳ್ತಾ ಇದ್ದೀನಿ, ಈ ರಿಯಾಲಿಟಿ ಶೋ ಕೇಳ್ತಾ ಇಲ್ಲ. ಓಕೆ, ದ ಟರ್ಮ್ ಸಿಟಿಸನ್ ಮೀನ್ಸ್ ದಟ್ ಕನ್ನಡದಲ್ಲಿ ದಯವಿಟ್ಟು ಅವರು ಜವಾಬ್ದಾರಿಯುತರು, ಅವ್ರಿಗೊಂದು ಒಂದು ಜವಾಬ್ದಾರಿ ಇದೆ. ನೀವು BCom ಓದಿದ್ದೀರಲ್ವಾ? ಹೌದು. ಇನ್ನ ಸಿಂಪಲ್ ಆಗಿ ಕೇಳ್ತೀವಿ,
ಭಾರತೀಯ ಸಿಟಿಸನ್ ಅಂತ ಯಾರನ್ನ ಕರಿಬಹುದು? ಈ ದೇಶದಲ್ಲಿ ಹುಟ್ಟಿರೋನ ಸಿಟಿಸನ್. ಹಬ್ಬ ವೆರಿ ಗುಡ್. ಕಿರ್ಚಿ ಜೋರ ಒಂದ್ಸತಿ ಅವನಸಿ ವಾಲ್ಯೂಮ್ ಜೋರ ಕಿರ್ಚಿ ನೋಡೋಣ. ಈ ದೇಶದಲ್ಲಿ ಹುಟ್ಟಿರೋ ದೇಶ ಬೇಡ ಕಿರ್ಚಿ ಹೇಳ್ತಾ ಇರೋದು. ನಿಮ್ಮ ಮಗನ ಮಗಳ ಇರೋದು ನಿಮ್ಗೆ? ಮಗಳು. ಮಗಳಿಗೆ ಕೇಳಿಸ್ಬೇಕಂಗ್ ಕಿರ್ಚಿ. ಮಗಳಿಗೆ ಕೇಳಿಸೋ ಅಷ್ಟೇ. ಓಕೆ ಥ್ಯಾಂಕ್ ಯು ಬೆಂದು. ಐ ವಾಂಟ್ ಟು ಚೇಂಜ್ ಒನ್ ಥಿಂಗ್. ನನ್ನ ಕೋಪ ಬರುತ್ತಾ? ಕೋಪ ಬರುತ್ತೆ ಅಂದ್ರೆ ನಾನು ಬೇರೆಯವ್ರ ಮೇಲೆ ಕೋಪ ಮಾಡ್ಕೊಳ್ಳಲ್ಲ. ಆಲ್ಮೋಸ್ಟ್ ನಮ್ಮ ಪೇರೆಂಟ್ಸ್ ಮೇಲೆ ಜಾಸ್ತಿ ಕೋಪ ಮಾಡ್ಕೊಳ್ತೀನಿ. ಅವರು ತಂದೆ ತಾಯಿಗಳು ಬಿಟ್ಟು ಬಿದ್ದಿದಾರಲ್ಲ ಅವ್ರ ಮೇಲೆ ಕೋಪ ಮಾಡ್ಕೋಬಹುದು. ಹೌದು, ನಿಮ್ಮ ಪ್ರಕಾರ ಕರೆಕ್ಟ್. ತಂದೆ ತಾಯಿಗಳು ಏನೇ ಮಾಡೋದು ಅಂದ್ರೆ ನಂದು ತಪ್ಪೇನೆ. ಏನಾದ್ರು ಹೇಳಿದಾಗ ತಂದೆ ತಾಯಿ ಒಳ್ಳೇದು ಹೇಳ್ಬಿಟ್ರೆ ಕೋಪ ಬರುತ್ತೆ. ತಂದೆ ತಾಯಿ ಒಳ್ಳೇದು ಹೇಳಿದ್ರೆ ಕೋಪ ಬರುತ್ತೆ ಅಂತ ನಾನು ಹೇಳ್ತಾರ ಸರ್. ನಮ್ಮ ತಂದೆ ತಾಯಿ ಬೈತಾರೆ. ಇವಾಗ ನಾನು 2010 ಪಾಸ್ ಔಟ್ ಆಗಿರೋದು. ಏನು BCA ಕಂಪ್ಲೀಟ್ ಮಾಡಿರೋದು. ನನಗೆ ಏಮ್ ಇದಿರೋದು. ಅವ್ರು ಹೇಳ್ತಾರೆ ಕೆಲಸ ಹುಡುಕು, ಫಸ್ಟ್ ಕೆಲ್ಸಕ್ಕೆ ಹೋಗು ಅಂತ. ಆಬ್ವಿಯಸ್ಲಿ ಅದು ನಾನು ಹೇಳ್ತಾರೆ. ಅವ್ರು ಏನ್ ತಪ್ಪು ಅಂತ ಹೇಳ್ತಾರೆ. ಅವ್ರ ಕೋಪ ಬರುತ್ತೆ. ಸಿಟಿಸನ್ ಅಂದ್ರೆ ಏನ್ರಿ ನಿಮ್ ಪ್ರಕಾರ? ಸಿಟಿಸನ್ ಆಬ್ವಿಯಸ್ಲಿ ಸರ್, ಸಿಟಿಸನ್ ಅಂದ್ರೆ ಫಸ್ಟ್ ಸಿಟಿಸನ್ ಆಗೋಕ್ಕಿಂತ ಮುಂಚೆ ಫಸ್ಟ್ ಅವ್ನ ಮನೇಲಿ ಏನು ಅಂತ ಗುರುತಿಸ್ಕೋಬೇಕು. ಇವ್ರ ಮನೆಯಲ್ಲಿ ಮೆಂಬರ್ ಅಂತ ಡಿಸೈಡ್ ಮಾಡಿದ್ರು. ನಮ್ಮ ಮನೇಲಿ ಹೇಳ್ತಾನೆ ನೀನು ಇನ್ನ ವೇಸ್ಟ್ ಮಾಡಿ ಇನ್ನೇನು ಮಾಡಿಲ್ಲ ಅಂತಾನೆ ಹೇಳ್ತಾರೆ. ಅದಕ್ಕೆ ನಾನು ನೀನು ವೇಸ್ಟ್ ಮಾಡಿ ಏನು ಮಾಡಿಲ್ಲ ಅಂತ ಸರ್. ನಾನು ಏನು ಮಾಡಿಲ್ಲ. ಅದಕ್ಕೆ ನಿಮ್ಗೆ ಏನಾದ್ರು ಮಾಡಿ ತೋರ್ಸಿದ ಮೇಲೆ ಯಾರು ಅವ್ರು ಎಷ್ಟೇ ಬೈದ್ರು ಏನಕ್ಕೆ ಸುಮ್ಮನೆ ಇರೋದು? ಏನ್ ಮಾಡ್ತೀರಿ ತೋರಿಸಿ, ಮಾಡಿ ತೋರಿಸಿ. BCA ಮಾಡಿ ಡೂ ಸಮಥಿಂಗ್ ಯೂಸ್ಫುಲ್. ವೇಸ್ಟ್ ಮಾಡ್ಬಿಡಿ ಟೈಮ್ನ. ನೀವೇನ್ ಗೊತ್ತಾ, ನೀವೇನ್ ಎಕ್ಸಾಂಪಲ್ ಒಂದ್ ವರ್ಷದಲ್ಲಿ ಏನ್ ಒಂದ್ ವರ್ಷದಲ್ಲಿ ಏನ್ ಮಾತಾಡುವಾಗ ಸುಮ್ಮನೆ ಇರ್ಬೇಕು. ಇಲ್ಲ ಗೆಟ್ ಔಟ್. ನಿಮ್ಮವರಿಂದ ಎಜುಕೇಶನ್ ಇಸ್ ಗೋಯಿಂಗ್ ಡೌನ್. ನೀವು BCA ಮಾಡ್ತೀರಾ, ಟಿವಿಲಿ ಬರ್ಬೇಕು, ನಾನು ಫಿಲ್ಮ್ ಆಕ್ಟರ್ ಆಗ್ಬೇಕು. ಬೇರೆ ಗಿವಿಂಗ್ ಅ ರಾಂಗ್ ಎಕ್ಸಾಂಪಲ್. ಒಂದ್ ನಿಮಿಷ ಟೈಮ್ ವೇಸ್ಟ್ ಮಾಡಿ. ಒಂದ್ ನಿಮಿಷ ಸರ್, ನಾನು ಹೇಳ್ತೀನಿ. ಆಯ್ತು ಹೋಗ್ತೀನಿ, ಒಂದೇ ನಿಮಿಷ ಹೋಗ್ತೀನಿ. ಟೈಮ್ ವೇಸ್ಟ್ ಮಾಡಿದೀನಿ. ನಾನು ಟೈಮ್ ವೇಸ್ಟ್ ಮಾಡಿದೀನಿ. ಒಂದ್ ವರ್ಷದಿಂದ ಏನ್ ಮಾಡಿದೀನಿ ಅಂತ ಕೇಳಿದ್ರೆ ಹೇಳ್ತೀನಿ ಸರ್. ಏನ್ ಮಾಡಿದ್ಯಪ್ಪ? ಒಂದ್ ವರ್ಷದಿಂದ ಸರ್ ನಾನು ಇಲ್ಲೇ ತಿಬಾಲಿ ವಿಟೆಂಡೋಸ್ ಅಂತ ನಮ್ ದೊಡ್ಡಪ್ಪವ್ರದ್ದು ಕಂಪ್ನಿ ಇದೆ. ಅಲ್ಲಿ ಅಲ್ಲಿ ನಾನೇ ವರ್ಕ್ ಮಾಡ್ತಾ ಇದ್ದು. ಬೇರೆ ಕಂಪ್ನಿ ಹೋಗಿ ಕೆಲಸ ಹುಡ್ಕೋ ಸರ್. ಹೇಳದ್ ಕೇಳಿ. ತಮ್ಮನ್ನ ತಾವು ಸೋಂಬೇರಿಗಳು ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಪಡ್ತಿಲ್ಲ ಇವರು. ಈಗ ನನ್ನ ಜೊತೆ 6 ಅನ್ಕೊಂಡ್ ಮಾಡಿದ್ಮೇಲೆ ಇನ್ನೊಬ್ಬರ ಜೊತೆ ಗರ್ಲ್ ಫ್ರೆಂಡ್ ಸೆಕ್ಸ್ ಬೇರೆ ಅಲ್ಲ. ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು ಸರ್. ಎಕ್ಸಾಂಪಲ್ ಹೇಳ್ತಾ ಇರೋದು ನಾನು. ಆ ತರ ಮಾಡ್ಲೇಬೇಕು. ಸೆಕ್ಸ್ 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 ಅದೇ ಎಕ್ಸಾಂಪಲ್.